ವೀಕ್ಷಕರ ದಿನಾಂಕ 1/10/2024 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕಮತೂರು ಗ್ರಾಮದ ಗ್ರಾಮಸ್ಥರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಾಂಕೇತಿಕ ಧರಣಿ ನಡೆಸಿ ಮನವಿ ಸಲ್ಲಿಸಿದರು. ಧರಣಿಯಲ್ಲಿ ನೂರಾರು ಮಹಿಳೆಯರು ಸೇರಿ ತಾಲೂಕು ಕಚೇರಿ ಮುಂದೆ ಸ್ಮಯೂರ್ ಕಂಪನಿ ಮತ್ತು NMDC ಕಂಪನಿಗಳ ವಿರುದ್ಧ ಧಿಕ್ಕಾರ ಕೂಗಿದರು. ಗ್ರಾಮದ ಸುತ್ತಮುತ್ತಲಿನ ಗಣಿ ಕಂಪನಿಗಳ ಸಿಡಿಮದ್ದುಗಳ ಹಾವಳಿಯಿಂದ ವಾಸಿಸುವ ಮನೆಗಳು ಬಿರುಕು ಬಿಟ್ಟಿದ್ದು ಹಾಗೂ ಗಣಿಗಾರಿಕೆಯ ಧೂಳಿನಿಂದ ಬೇಸತ್ತು ಹೋಗಿದ್ದೇವೆ ಎಂದು ವಿವಿಧ ಸಮಸ್ಯೆಗಳ ಹವಹಾಲುಗಳನ್ನು ತೋಡಿಕೊಂಡರು. ಕಮತೂರು ಗ್ರಾಮದ ಸರ್ವೆ ಸೆಟಲ್ಮೆಂಟ್ ಸೇರಿದಂತೆ ವಿವಿಧ ಬೇಡಿಕೆಗಳಾದ ಗಣಿಗಳ ಧೂಳಿನಿಂದಾಗುವ ಬೆಳೆ ನಷ್ಟ, ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಇಲ್ಲದಿರುವುದು ಹಾಗೂ ಸ್ಥಳೀಯ ಕಂಪನಿಗಳಿಂದ ಗ್ರಾಮದ ನಿವಾಸಿಗಳಿಗೆ ವಿಶೇಷವಾಗಿ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಸಲ್ಲಿಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮತ್ತು ವಿಶೇಷವಾಗಿ ಕಮತೂರು ಗ್ರಾಮದ ಸರ್ವೆ ಸೆಟಲ್ಮೆಂಟ್ ತ್ವರಿತವಾಗಿ ಮಾಡಿಕೊಡಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಮಾಧ್ಯಮದೊಂದಿಗೆ ದೇವಗಿರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ NH ಮಲಿಸ್ವಾಮಿ ಮಾತನಾಡಿ, ಪುನರ್ವಸತಿ ಪುನರ್ಜೀವನ ಎನ್ನುವ ಯೋಜನೆಯಡಿ ಗಣಿಬಾಧಿತ ಗ್ರಾಮಗಳಿಗೆ ಭೇಟಿ ನೀಡಿ ಆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಸರಿಯಾಗಿದೆಯಾ, ಶಿಕ್ಷಣದ ಗುಣಮಟ್ಟ ಹೇಗಿದೆ, ಅಲ್ಲಿನ ಜನರ ಆರೋಗ್ಯ ಸ್ಥಿತಿಗತಿ ಹೇಗಿದೆ ಎಂಬ ಇತ್ಯಾದಿ ಎಲ್ಲವನ್ನು ಪರಿಶೀಲಿಸಿ ಇದಕ್ಕೆ ಪರ್ಯಾಯವಾಗಿ ಕೆಲಸ ಮಾಡಬೇಕು ಎನ್ನುವ ನಿಯಮಗಳಿದ್ದು DMF ಆ್ಯಕ್ಟ್ನ ನಿಯಮಗಳ ಪಾಲನೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲವಾಗಿದ್ದಾರೆ ಎಂದು ದೂರಿದರು. DMF ಆ್ಯಕ್ಟ್ನ ಅಡಿಯಲ್ಲಿ ನಿಯಮಾನುಸಾರವಾಗಿ ಹಣವನ್ನು ಬಳಕೆ ಮಾಡಿ ಗಣಿಬಾಧಿತ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಮಾಧ್ಯಮದ ಮೂಲಕ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಅಜ್ಜಪ್ಪ, D ಸಾರಣ್ಣ, ಗೌಡ್ರು ಷಣ್ಮುಖಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ AK ಪರಶುರಾಮ್, V ಕುಮಾರಸ್ವಾಮಿ, ದೊರೆಸ್ವಾಮಿ, BKS ದುರ್ಗಪ್ಪ, ಪೆನ್ನಪ್ಪ, ತಳವಾರ್ ಕುಮಾರಸ್ವಾಮಿ, ಶಿವಮೂರ್ತಿ, ಮುಕ್ಕಾಲ್ಕೋಟೆ ತಿಮ್ಮಣ್ಣ ಸೇರಿದಂತೆ ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು. ವರದಿಗಾರರು ಮಲ್ಲಿ S ಮಾದಾಪುರ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಪುನರ್ವಸತಿ ಪುನರ್ಜೀವನ ಅಂತ ಏನಿದೆಯಲ್ಲ ಸರ್, ಅಲ್ಲಿ ಏನು ಹಾಳಾಗಿದೆ, ಏನು ಅಲ್ಲಿ ಕುಡಿಯೋ ನೀರು ಹಾಳಾಗಿದೆಯಾ, ರಸ್ತೆ ಹಾಳಾಗಿದೆಯಾ, ಶಿಕ್ಷಣ ಕುಂಠಿತವಾಗಿದೆಯಾ, ಆರೋಗ್ಯ ಸಮಸ್ಯೆ ಇದೆಯಾ, ಇವು ಮೊದಲ ಆದ್ಯತೆ ಕೊಡಬೇಕನ್ನೋದು ಆ ನಿಯಮಗಳಿದೆ ಸರ್. ಇವತ್ತು ಕೃಷಿ ಜಮೀನು ಎಷ್ಟು ಹಾಳಾಗಿದೆ, ಅದಕ್ಕೆ ನೀರಾವರಿ ಸೌಲಭ್ಯ ಏನು ಕಲಿಸ್ಬೇಕು, ಅಭಿವೃದ್ಧಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ನಿಯಮಗಳಿದೆ. ಆ DMF ಆ್ಯಕ್ಟಲ್ಲಿ ಗಣಿ ಬಾಧಿತರ ಇಬ್ಬರು ಪ್ರತಿನಿಧಿಗಳು ತೊಗೋಬೇಕಂತ ಐತೆ. ಇವರು ಯಾವ ಮಟ್ಟಕ್ಕೆ ತೊಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ಸರ್. ಆಮೇಲೆ ಇವರು ಯಾರ್ಯಾರು ಅದಕ್ಕೆ ಇಲಾಖೆ ಸಂಬಂಧ ಸಮಿತಿಯಲ್ಲಿ ಯಾವ ಇಲಾಖೆ ಇದೆ ಆ ಇಲಾಖೆಗಳು ಆ ಸ್ಥಳವನ್ನು ವಾಸ್ತವಾಂಶ ನೋಡಿ ಆ ಅನುದಾನ ಬಳಕೆ ಮಾಡ್ಬೇಕನ್ನೋದು ನಾವು ಈ ಮೂಲಕ ನಿಮ್ಮ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಯಾವುದೇ ಸರ್ಕಾರಿ ಸಂಬಂಧಪಟ್ಟ ಇಲಾಖೆ ಆ ಒಂದು ವಾಸ್ತವಾಂಶ ನೋಡಿ ನೀವು ಆಗ ಅನುದಾನ ಖರ್ಚು ಮಾಡಿದ್ರೆ ನಿಜವಾಗಲೂ ಒಂದು ಗಣಿ ಬಾಧಿತ ಗ್ರಾಮಗಳಾಗಲಿ, ಗಣಿಯಿಂದ ನಲಗಿರ್ತಕ್ಕಂಥ ಜನ ಮತ್ತು ಜಾನುವಾರುಗಳು ಅಲ್ಲಿ ಅಕ್ಕಪಕ್ಕದಾಗಿರ್ತಕ್ಕಂಥ ಗ್ರಾಮಗಳಿಗೆ ಒಂದು ನಿಜವಾದ ನ್ಯಾಯ ಸಿಗುತ್ತೆ ಅಂಥದ್ದು ನಾನು ನಿಮ್ಮ ಮೂಲಕ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿ ಮಾಡ್ತೀನಿ.